ಕರ್ನಾಟಕದ ಪ್ರಮುಖ ರಾಜಕಾರಣಿಗಳಿಗೆ ಗಿಲ್ಲಿ ಫೀವರ್ ಶುರುವಾಗಿದೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದ ಮೇಲೆ ರಾಜಕಾರಣಿಗಳು ಎಲ್ಲರೂ ಕೂಡ ಶೇಕ್ ಆಗಿಬಿಟ್ಟಿದ್ದಾರೆ. ಏನಯ್ಯ ನಮಗೂ ಇಲ್ಲದೆ ಇರೋವಂಥ ಜನಪ್ರಿಯತೆ ಹುಡುಗನಿಗಿದೆಯಲ್ಲ ಅಂತೇಳಿ ಎಲ್ಲರೂ ಕೂಡ ಗಿಲ್ಲಿ ಬಗ್ಗೆ ಯೋಚನೆ ಮಾಡುವಂತಹ ಸ್ಥಿತಿ ಬಂದುಬಿಟ್ಟಿದೆ. ಹೀಗಾಗಿ ಗಿಲ್ಲಿಯನ್ನು ಎಲ್ಲ ಫಂಕ್ಷನ್ಗಳಿಗೂ ಕರೀತಾ ಇದ್ದಾರೆ. ಅದರಲ್ಲೂ ರಾಜಕಾರಣಿಗಳು ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ನಟರಾಜ್ ಚೀಫ್ ಗೆಸ್ಟ್ ಆಗಿಬಿಟ್ಟಿದ್ದಾರೆ. ಕಳೆದ ವಾರ ಸಿದ್ದರಾಮಯ್ಯನವ್ರನ್ನ ಗಿಲ್ಲಿ ನಟ ಅವ್ರು ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಯಾರನ್ನು ಕೂಡ ಅಷ್ಟು ನಗನಗ್ತಾ ಹೆಚ್ಚಿನ ಕಾಲ ಸಮಯ ಕಳೆದಿಲ್ಲ. ಆದರೆ ಗಿಲ್ಲಿ ನಟ ಬರ್ತಿದ್ದಾಗೇ ಆತನ ಜೊತೆ ನಗಾಡಿಕೊಂಡು ಅವ್ರು ಬೆಂತಟ್ಟಿ ಖುಷಿಯಿಂದ ಮಾತನಾಡಿಸ್ತಾರೆ. CM ಕಚೇರಿಯ ಸಿಬ್ಬಂದಿನೇ ಹೇಳ್ತಾರಂತೆ ಗಿಲ್ಲಿ ನಟರಾಜ್ಗೆ, ಅಯ್ಯೋ ಸಾಹೇಬ್ರು ಇವತ್ತೇಪ್ಪ ಈ ರೀತಿ ಮಾತಾಡಿರೋದು, ಅವ್ರ ಹೊಸ್ದಾಗಿ ಪರಿಚಯ ಆಗಿರೋ ಯಾರ ಜೊತೆನೂ ಕೂಡ ಈ ಥರ ಖುಷಿಯಾಗಿ ಹೆಚ್ಚು ಸಮಯ ಕೊಡೋದಿಲ್ಲ. ಆದರೆ ನಿನಗೆ ಅವರು ಖುಷಿಯಾಗಿ ಮಾತನಾಡಿಸ್ತಾರೆ, ನಿಮ್ಮ ಜೊತೆ ಹೆಚ್ಚು ಸಮಯ ಕಳೀತಾರೆ, ನಿಮ್ಮ ಮನೆ ವಿಚಾರನೆಲ್ಲ ಕೇಳ್ತಾರೆ, ನಿಮ್ಮ ತಂದೆ ತಾಯಿ ವಿಚಾರ ಕೇಳ್ತಾರೆ. ನಿಜಕ್ಕೂ ಗ್ರೇಟ್ ಬಿಡಪ್ಪ, ಸಾಹೇಬ್ರು ಯಾವತ್ತೂ ಈ ಥರ ಯಾರನ್ನೂ ಮಾತಾಡಿಸಿಲ್ಲ, ನೀನೊಂದು ರೀತಿ ಗ್ರೇಟ್ ಆಗಿಬಿಟ್ಟೆ ಅಂತೇಳಿ ಗಿಲ್ಲಿ ನಟರಾಜ್ಗೆ CM ಕಚೇರಿಯ ಸಿಬ್ಬಂದಿ ಹೇಳ್ತಾರಂತೆ. ಆಗ ಗಿಲ್ಲಿ ನಟನಿಗೂ ಕೂಡ ಖುಷಿ, ನನಗೆ ಈ ಮಟ್ಟಿಗೆ ಮಾತಾಡ್ಸಿದ್ರ ಸಾಹೇಬರು ಅಂತೇಳಿ. ಈಗ ಅಂತಹದ್ದೇ ಮತ್ತೊಂದು ಪ್ರಸಂಗ ನಿನ್ನೆ ನಡೆದಿರುವಂಥದ್ದು. ಚನ್ನಪಟ್ಟಣದಲ್ಲಿ ಗಂಗೋತ್ಸವ ಅನ್ನೋ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಕೂಡ ಭಾಗಿಯಾಗಿರ್ತಾರೆ. ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ. DK ಶಿವಕುಮಾರ್ ಭಾಷಣ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬರ್ತಾರೆ. DK ಶಿವಕುಮಾರ್ ಸ್ಟೇಜ್ ಮೇಲೆ ಬರ್ತಿದ್ದಾಗೇ ನೆರೆದಿದ್ದಂತಹ ಸಾವಿರಾರು ಜನ ಗಿಲ್ಲಿ ನಟನ ಹೆಸರು ಹೇಳ್ಕೊಂಡು ಜೈಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಗಿಲ್ಲಿ 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 ಅಂತ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಆಗ DK ಶಿವಕುಮಾರ್ ಅವ್ರಿಗೆ ಸಡನ್ನಾಗಿ ಅರ್ಥ ಆಗೋದಿಲ್ಲ, ಏನಕ್ಕೆ ಈ ರೀತಿ ಏನು ಕೂಗ್ತಾ ಇದ್ದಾರೆ ಇವರು ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಮತ್ತು ಭಾಷಣ ಮುಂದುವರಿಸ್ತಾರೆ. ಆದರೂ ಜನ ಸುಮ್ಮನಿರೋದಿಲ್ಲ. ಬಿಗ್ ಬಾಸ್ ಗಿಲ್ಲಿ ಅಂತೇಳಿ ಜೋರಾಗಿ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಕಡೆಗೆ DK ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಇವರು ಅಂತೇಳಿ ಯೋಗೇಶ್ವರನ ಕರೆಸ್ತಾರೆ. ಆಗ ಯೋಗೇಶ್ವರ ಗಿಲ್ಲಿ ನಟ ಬರಬೇಕು, ಗಿಲ್ಲಿ ನಟ ಎಲ್ಲಿ ಅಂತೇಳಿ ಗಿಲ್ಲಿ ನಟನಿಗೆ ಜೈಕಾರ ಕೂಗ್ತಾ ಇರೋದು ಅಂದಾಗ DK ಶಿವಕುಮಾರ್, ಹೌದಾ ಈಗ ತಾನೇ ನಾನು ಅವನ್ನ ಸನ್ಮಾನ ಮಾಡಿ ಬಂದೆ ರಾಮನಗರದಲ್ಲಿ, ಬರ್ತಾನೆ ತಡೀರಪ್ಪ, ಬಂದೇ ಬರ್ತಾನೆ, ಇಲ್ಲಿಗೂ ಬರ್ತಾವನೀಗ ಅಂದ ತಕ್ಷಣವೇ ಗಿಲ್ಲಿ ಹೆಸರನ್ನು ಯಾವಾಗ DK ಶಿವಕುಮಾರ್ ಹೇಳ್ತಾರೋ ಮತ್ತಷ್ಟು ಜೋರಾಗಿ ಶಿಳ್ಳೆ ಚಪ್ಪಾಳೆಯನ್ನು ನೆರೆದಿದ್ದಂತಹ ಜನ ಘೋಷಣೆಯನ್ನು ಮೊಳಗಿಸ್ತಾರೆ. ಆಗ DK ಶಿವಕುಮಾರ್ ಸ್ವಲ್ಪ ಶಾಕ್ ಆಗಿಬಿಡ್ತಾರೆ, ಏನೇ ಈ ಹುಡುಗ ಈ ಥರ ಹೆಸರು ಮಾಡಿಬಿಟ್ಟ ಅಂತೇಳಿ. ಕಡೆಗೆ DK ಶಿವಕುಮಾರ್ ಅವ್ನು ಮಾತು ಹೇಳ್ತಾರೆ, ಈಗ ನಾನು ಮಾತಾಡೋದು ಕಂಟ ನೀವು ಸುಮ್ಮನಿರಿ, ಅವ್ನು ಬಂದೇ ಬರ್ತಾನೆ ಗಿಲ್ಲಿ, ಏನೋ ಆನ್ ದ ವೇ ಬರ್ತಾ ಇದ್ದಾನೆ, ನೀವೇನಾದರೂ ಹಿಂಗೆ ಕೂಗಾಡಿದ್ರೆ ಹಿಂಗೆ ಗಲಾಟೆ ಮಾಡಿದ್ರೆ ಗಿಲ್ಲಿ ನಟಂಗೆ ಹಂಗೆ ಕಳಿಸ್ಬಿಡ್ತೀನಿ, ಹಂಗೆ ಹೊರಟೋಗ್ತಾನೆ ಅಷ್ಟೇ ಅಂತೇಳಿ ಕಾಮಿಡಿ ಮಾಡ್ತಾರೆ. ಆಗ ಜನ ಮತ್ತಷ್ಟು ಜೋರಾಗಿ ಕೂಗಾಡ್ತಾರೆ. DK ಶಿವಕುಮಾರ್ಗೆ ಇದೇನಿದು ಗಿಲ್ಲಿ ಈ ಮಟ್ಟಿಗೆ ಹೆಸರು ಮಾಡಿಬಿಟ್ಟಿದ್ದಾನಲ್ಲ, ನನ್ನ ಭಾಷಣಕ್ಕೂ ಕೂಡ ಜನ ಅಡ್ಡಿಪಡಿಸ್ತಾ ಇದ್ದಾರಲ್ಲ ಅಂಥೇಳಿ ಗಿಲ್ಲಿಯ ಜನಪ್ರಿಯತೆ ಬಗ್ಗೆ ಬೆರಗಾಗ್ಬಿಡ್ತಾರೆ. ಈ ರೀತಿ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ ಆದಮೇಲೆ ಬಿಗ್ ಬಾಸಿಂದ ಗಿಲ್ಲಿಗೆ ಸಿಕ್ಕಂತಹ ಜನಬೆಂಬಲವನ್ನು ನೋಡಿ ಪ್ರಮುಖ ರಾಜಕಾರಣಿಗಳು ಅವರ ಫಂಕ್ಷನ್ಗಳಿಗೆ ಗಿಲ್ಲಿಯನ್ನು ಚೀಫ್ ಗೆಸ್ಟಾಗಿ ಕರೆಸ್ತಾ ಇದ್ದಾರೆ. ಯಾಕಂದರೆ ಜನ ಹೆಚ್ಚಾಗಿ ಬರ್ತಾರೆ, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲಿ ಅನ್ನೋ ಕಾರಣಕ್ಕೆ ಗಿಲ್ಲಿಯವರನ್ನೇ ಚೀಫ್ ಗೆಸ್ಟಾಗಿ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ಕೂಡ ಗಿಲ್ಲಿ ನಟನ ಜನಪ್ರಿಯತೆ ಕಂಡು ಶಾಕ್ ಆಗ್ತಾರೆ. ಅವರೇ ಹೇಳ್ತಾರೆ, ಇಡೀ ಇಂಡಿಯಾದಲ್ಲೇ ಯಾವ ಭಾಷೆನಲ್ಲಿ ಬಂದಿದೆಯೋ ಬಿಗ್ ಬಾಸು, ಆ ಎಲ್ಲ ಭಾಷೆನಲ್ಲೂ ಈ ಥರ ಓಟು ಯಾರೂ ತಗೊಳಕ್ಕಾಗಿಲ್ಲ, ಇವನು ಒಬ್ಬನೇ ಕಣಪ್ಪ ಈ ಥರ ಓಟ್ 58 ಕೋಟಿ ಓಟ್ ತಗೊಂಡಿರೋದು ಅಂತೇಳಿ ಸಿದ್ದರಾಮಯ್ಯನವ್ರು ಬೆಂತಡ್ತಾರೆ. ಆನಂತರ ಪರಮೇಶ್ವರ್ ಅವರು ಗಿಲ್ಲಿ ನಟನ ಮನೆ ಕರೆಸಿ ಸನ್ಮಾನ ಮಾಡಿ, ನೋಡಪ್ಪ ಕ್ಯಾಲಿಫೋರ್ನಿಯಾದಲ್ಲಿ ಬೇರೆ ದೇಶಗಳಲ್ಲೂ ಫಂಕ್ಷನ್ ಮಾಡಿಸೋಣ, ಅಲ್ಲೂ ಕನ್ನಡಿಗರಿದ್ದಾರೆ, ಅಲ್ಲೂ ಫಂಕ್ಷನ್ ಮಾಡಿಸೋಣ ಅಂತೇಳಿ ಬೇರೆ ದೇಶದಲ್ಲಿ ಗಿಲ್ಲಿ ನಟನ ನೇತೃತ್ವದಲ್ಲಿ ಸಮಾರಂಭ ಮಾಡಿಸಲಿಕ್ಕೆ ಪರಮೇಶ್ವರ್ ಅವ್ರು ಮುಂದಾಗ್ತಾರೆ. ಆನಂತರ ಅವ್ರನ್ನ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತೇಳಿ ಕೂಡ ಪ್ರಯತ್ನಗಳಾಗ್ತಾ ಇದೆ. ಈಗ DK ಶಿವಕುಮಾರ್ ಕೂಡ ಗಿಲ್ಲಿ ನಟನ ಜನಪ್ರಿಯತೆಯನ್ನು ಕಂಡು ಬೆರಗಾಗ್ಬಿಟ್ಟಿದ್ದಾರೆ. ರಾಮನಗರದಲ್ಲೂ ಅದೇ ರೀತಿಯ ರೆಸ್ಪಾನ್ಸ್ ಬರುತ್ತೆ. ಅಲ್ಲೂ ಕೂಡ ಗಿಲ್ಲಿ ನಟನಿಗೆ ಸನ್ಮಾನ ಮಾಡ್ತಿದ್ದಾಗೇ ಲಕ್ಷಾಂತರ ಜನ ಒಟ್ಟಿಗೆ ಜೋರಾಗಿ ಗಿಲ್ಲಿ ನಟನ ಹೆಸರು ಹೇಳ್ಕೊಂಡು ಜೈಕಾರವನ್ನು ಕೂಗ್ತಾರೆ. ಇತ್ತ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಅವರ ಭಾಷಣವನ್ನು ಮಾಡಲಿಕ್ಕೂ ಕೂಡ ಅಲ್ಲಿ ಜನ ಬಿಡೋದಿಲ್ಲ. ನಮಗೆ ಗಿಲ್ಲಿ ನಟ ಬೇಕು, ಗಿಲ್ಲಿನ ನೋಡಬೇಕು, ನಾವು ಬೇಕಾಗಿಲ್ಲ, ನಾವು ಫಸ್ಟ್ ಗಿಲ್ಲಿನ ತೋರಿಸಿ ಅನ್ನೋ ರೀತಿಯಲ್ಲಿ ಜನ ಗಿಲ್ಲಿ ನಟನ ಬಗ್ಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಗಿಲ್ಲಿ ನಟ ಇನ್ನೂ ಕೆಲವು ದಿನಗಳ ಕಾಲ ಯಾರ ಕೈಯೂ ಸುಲಭವಾಗಿ ಸಿಗೋದಿಲ್ಲ. ಎಲ್ಲ ಕಡೆಯಿಂದ ಜನ ಸೇರೋದಂತೂ ಖಂಡಿತ. ಹೀಗಾಗಿ ಎಲ್ಲ ರಾಜಕಾರಣಿಗಳು ಗಿಲ್ಲಿ ಬೆನ್ನಿಂದ ಬಿದ್ದುಬಿಟ್ಟಿದ್ದಾರೆ. ಗಿಲ್ಲಿ ಬಂದರೆ ಸಾಕು, ನಮ್ಮ ಸಮಾರಂಭಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯಾರೂ ಕೂಡ ಕೊನೆವರೆಗೂ ಸಮಾರಂಭ ಬಿಟ್ಟು ಹೋಗೋದಿಲ್ಲ, ಗಿಲ್ಲಿನೇ ಕರ್ಸೋಣ ಅಂಥೇಳಿ ಗಿಲ್ಲಿಗೆ ಎಲ್ಲ ಫಂಕ್ಷನ್ಗಳಿಗೂ ಕರೆಸ್ತಾ ಇರೋದು ನೋಡ್ತಾ ಇದ್ದರೆ ಗಿಲ್ಲಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅನ್ನೋ ಮಾತು ನೆನಪಾಗ್ತಾ ಇದೆ. ಸೊ ಇವತ್ತು
ಏನ್ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳೇ ಅಲ್ಲಿ ನಮ್ಮ ದುಡ್ಡಿದ್ದಾರೆ ಬರ್ತಾನೆ ಮಾತಾಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ಸನ್ಮಾನ ಮಾಡ್ಬಿಟ್ಟು ಬಂದೆ. ಸ್ವಲ್ಪ ಇರಿ ಬರ್ತಾನೆ. ನೀವು ಗಲಾಟೆ ಮಾಡಿದ್ರೆ ಹಂಗೆ ತಿರ್ಕೊಂಡು ಹೊಂಟೈತಾನೆ. ಸ್ವಲ್ಪ ಇರಿ.